ಸಾರ್ವಜನಿಕರ ಜೀವನಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವೋಟ್ ಬ್ಯಾಂಕ್ ಗುತ್ತಿಗೆದಾರನಿಗೆ ಹೇಳಿದಿಕ್ಕಾರ. ಸಾಮರ್ಥ್ಯ ಗುತ್ತಿಗೆದಾರನಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸತ್ತ ಮಲಗಿರುವ ಗುತ್ತಿಗೆದಾರನಿಗೆ ಹೇಳಿದಿಕ್ಕಾರ. ಸತ್ತ ಮಲಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಎಸಿ ರೂಮಿನಲ್ಲಿ ಶೋಕಿ ಮಾಡುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಜಾತಕ್ಕಾಗಿ ಹೋರಾಟ. ಹೊರ ರಾಜ್ಯದಿಂದ ಬಂದು ಲೂಟಿ ಹೊಡೆದಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಸರ್ವಿಸ್ ರಸ್ತೆ ಮಾಡದ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಲೈಟ್ಗಳನ್ನು ಅಳವಡಿಸಿದ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಸತ್ತ ಮಲಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಎಸಿ ರೂಮಿನಲ್ಲಿ ಶೋಕಿ ಮಾಡುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸತ್ತ ಮಲಗಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ನಾಲಾಯಕ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಸತ್ತ ಮಲಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಹೇಳಿದಿಕ್ಕಾರ. ಮಕ್ಕಳ ಆರೋಗ್ಯ ಬಗ್ಗೆ ಕಾಳಜಿ ಇಲ್ಲದ ಡಿಸಿ ಸಾಹೇಬರಿಗೆ ಹೇಳಿದಿಕ್ಕಾರ. ಅಯ್ಯಯ್ಯೋ, ಬೇಕೇ ಬೇಕು. ಸತ್ತರಪ್ಪ ಸತ್ತರು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಆಗಿರುವಂತಹ ನಮ್ಮ ಕೋಲಾರ ಮಾರ್ಕೆಟ್ ಆದ ನಂತರ ನಮ್ಮ ಒಡ್ಡಳ್ಳಿ ಮಾರ್ಕೆಟ್ ಇಲ್ಲಿ ಅತಿ ದೊಡ್ಡ ಮಾರ್ಕೆಟ್. ಇಲ್ಲಿ ಪ್ರತಿದಿನ ಸಾವಿರಾರು ಜನ ರೈತರು ಮತ್ತೆ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಇದು ಬಂದ್ಬಿಟ್ಟು ನಮ್ಮ ರಾಜ್ಯದ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಮುಳಬಾಗಿಲಿನಿಂದ ಹಿಡಿದು ನಂಗ್ಲಿವರೆಗೂ ಸಹ ಈ ಒಂದು ಏನು ರಸ್ತೆ ಕಾಮಗಾರಿ, ಹೆದ್ದಾರಿ ಕಾಮಗಾರಿ ಎತ್ಕೊಂಡಿದ್ದಾರೆ. ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಯಾವುದೇ ರೀತಿಯಂತ ಒಂದು ಸೌಕರ್ಯಗಳು ಏನು ಸರ್ವಿಸ್ ರಸ್ತೆ ಮೊದಲು ಕಂಪ್ಲೀಟ್ ಮಾಡಿ ಮತ್ತೆ ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತು. ಆದ್ರೆ ಈ ಗುತ್ತಿಗೆದಾರರು ಹೊರ ರಾಜ್ಯಗಳಿಂದ ಬಂದ್ಬಿಟ್ಟು ಇಲ್ಲಿ ಸರ್ವಿಸ್ ರಸ್ತೆ ಮಾಡಿಲ್ಲ, ಮತ್ತೆ ಲೈಟ್ಗಳು ಬೀದಿ ಮತ್ತೆ ಚರಂಡಿ ರಸ್ತೆ, ಫುಟ್ಪಾತ್ ಏನು ಅಳವಡಿಸದೇನೆ ಅವ್ರು ಕಾಮಗಾರಿ ಮಾಡಿದ್ದಾರೆ. ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ನೀವು ನೋಡಬಹುದು, ಇಲ್ಲೇ ಹತ್ತಿರದಲ್ಲೇ ಒಂದು ಕಾಲೇಜ್ ಇದೆ, ಅಂಗನವಾಡಿ ಇದೆ, ಸ್ಕೂಲ್ಗಳೆಲ್ಲಾನು ಇದೆ. ಮತ್ತೆ ಸಾರ್ವಜನಿಕರಿಗೆ ಎಲ್ಲರೂ ಸಹ ಈ ಒಂದು ಡಸ್ಟ್ ಅಲರ್ಜಿ ಆಗುವ ಮುಖಾಂತರ ಅವ್ರಿಗೆ ಅನಾರೋಗ್ಯ ಆಗ್ತಿದ್ದಾರೆ. ಇದನ್ನೇ ನಾವು ಗುತ್ತಿಗೆದಾರರ ಗಮನಕ್ಕೆ ತಂದ್ರೇನು ಸಹ ಅವ್ರು ಯಾವುದೇ ರೀತಿಯಾಗಿ ಅವರು ಕ್ರಮ ತೆಗೆದುಕೊಂಡಿಲ್ಲ. ಇವತ್ತಿನ ದಿನ ಚಿಕ್ಕಪದಂಘಟ್ಟ, ಪದಂಘಟ್ಟ ಮತ್ತು ಎನ್ನುವಡ್ಡಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಹೆದ್ದಾರಿ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಸಿದ್ಧವಾಗಿದ್ವಿ. ಆದ್ರೂ ಸಹ ನಮ್ಮ ಇಲ್ಲಿ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರಾದಂತಹ ಅರ್ಜುನ್ ಸರ್ ಅವರು ನಿಮ್ಮ ಸಮಸ್ಯೆಯನ್ನ ಪರಿಷ್ಕಾರ ಮಾಡಕ್ಕೆ ಅವ್ರನ್ನೇ ಕರೆಸ್ತೀನಿ, ಸ್ಪಾಟ್ಗೆ ಕರೆಸಿ ಅವ್ರಿಗೊಂದು ಕಾಲಾವಕಾಶ ಕೊಡಿ, ಅದ್ರೊಳಗಡೆ ಅವ್ರು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಕ್ರಮ ತೆಗೆದುಕೊಳ್ಳಕ್ಕೆ ನಾನು ನಿಮ್ ಜೊತೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಬೇಡಿಕೆಗಳಿಷ್ಟೇ. ಮೊದಲು ಅವರು ಸರ್ವಿಸ್ ರಸ್ತೆಗಳನ್ನ ಮಾಡಿ ಧೂಳು ಮುಕ್ತ ಒಡ್ಡಳ್ಳಿನ ಮಾಡ್ಕೊಡ್ಬೇಕು, ಫಸ್ಟ್ ಸರ್ವಿಸ್ ರೋಡ್ ಹಾಕೊಡ್ಬೇಕು. ಅದೇ ರೀತಿ ಮತ್ತೆ ಆ ಕಡೆಯಿಂದ ಈ ಕಡೆಗೆ ಇದು ಎರಡು ಊರು ಇದ್ದಂಗಿದೆ.
ಸೆಂಟ್ರಲ್ ಎರಡು ಈ ಕಡೆ ಅರ್ಧ ಊರು ಆ ಕಡೆ ಅರ್ಧ ಊರು ಇರೋದ್ರಿಂದ ಈ ಕಡೆಗೆ ಹೆಣ್ಮಕ್ಳು ಇಲ್ಲ ಅಂತ ಹೇಳಿದ್ರೆ ಮಹಿಳೆಯರು ಶಾಲಾ ಮಕ್ಕಳು ಇವರೆಲ್ಲಾನು ಈ ಕಡೆಗೆ ಶಿಫ್ಟ್ ಆಗ್ಬೇಕಂತ ಹೇಳಿದ್ರೆ 1 ಕಿಲೋಮೀಟರ್ ಸುತ್ತಾಕೊಂಡ್ ಬರ್ಬೇಕಾಗತ್ತೆ. ಮತ್ತೆ ಅಲ್ಲಿ ಯೂಟರ್ನ್ ಹತ್ರನೂ ಸಹ ಯಾವುದೇ ರೀತಿಯಾದಂತ ಸಿಗ್ನಲ್ ಇರ್ಲಿಲ್ಲ. ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ವೃದ್ಧರು ಅಲ್ಲೇ ಸ್ಥಳದಲ್ಲೇ ಸ್ಪಾಟ್ ಆದ್ರು. ಇದೆಲ್ಲ ಬೇಜವಾಬ್ದಾರಿ ತಂದಿಂದ ಗುತ್ತಿಗೆದಾರರು ವ್ಯವಹಾರ ಮಾಡ್ತಿದ್ದಾರೆ. ಆದ್ರಿಂದ ದಯವಿಟ್ಟು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಮತ್ತೆ ಗುತ್ತಿಗೆದಾರರು ಕ್ರಮ ತೆಗೆದುಕೊಂಡು ನಮಗೆ ಸರ್ವಿಸ್ ಅಳವಡಿಸ್ಕೊಡ್ಬೇಕು. ವಿತಿನ್ ಒಂದು 15 to 20 ಡೇಸ್ ಒಳಗಡೆ ಈ ಬ್ರಿಡ್ಜ್ ಅನ್ನು ಅಳವಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರ ಪರವಾಗಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಆಗ್ರಹ ಮಾಡ್ತಾ ಇದೀವಿ. ಇದೇನಾದ್ರೂ ಅವ್ರು ತೆಗೆದುಕೊಂಡಿರೋ ಕಾಲಾವಕಾಶದ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನಾವು ನಮ್ಮ ಬೇಡಿಕೆ ಏನಿದೆಯೋ ಎಲ್ಲಾನು ಈಡೇರಿಸುವಷ್ಟವರೆಗೂ ನಾವು ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮ ಮುಖಾಂತರ ಅಧಿಕಾರಿಗಳಿಗೆ ಮತ್ತೆ ಗುತ್ತಿಗೆದಾರರಿಗೆ ತಿಳಿಸ್ತಾ ಇದ್ವಿ.